ಹಾಯ್, ಇವತ್ತು ನಾನು ನಿಮಗೆ ಗೋಧಿ ಹಿಟ್ಟಿನಿಂದ ಈಸಿಯಾಗಿ ಮಾಡಬಹುದಾದ ಸಾಫ್ಟ್ ದೋಸೆ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸಿದ್ದೀನಿ. ಹಾಗೆ ನನ್ನ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮೊದಲಿಗೆ ನಾನಿಲ್ಲಿ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೇನೆ. ನಂತರ 1 ಕಟ್ ಮಾಡಿದಂತಹ ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1 ಈರುಳ್ಳಿ, ಖಾರಕ್ಕೆ 1 ಕಾಯಿಮೆಣಸು ಸಣ್ಣದಾಗಿ ಕಟ್ ಮಾಡಿ ಹಾಕಿ. ಈಗ ಇಲ್ಲಿ ನಾನು 1 ಸ್ಪೂನಷ್ಟು ಉಪ್ಪನ್ನು ಹಾಕ್ತಿದ್ದೇನೆ. ಉಪ್ಪು ಮತ್ತೆ ಕೂಡ ಹಾಕ್ಕೊಳ್ಬೋದು. ಈಗ ಸ್ವಲ್ಪವೇ ಹಾಕಿ ಮಿಕ್ಸ್ ಮಾಡಿ. ಈಗ ನೀರನ್ನು ಒಮ್ಮೆಲೆ ಜಾಸ್ತಿಯಾಗಿ ಹಾಕ್ಲಿಕ್ಕೆ ಹೋಗಬೇಡಿ. ಸ್ವಲ್ಪವೇ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ನೀರು ಜಾಸ್ತಿ ಆದರೆ ದೋಸೆ ಕೂಡ ಅಷ್ಟು ಚೆನ್ನಾಗಿ ಬರಲ್ಲ. ನೀವು ದೋಸೆಗೆ ಎಷ್ಟು ಹಿಟ್ಟನ್ನು ಮಿಕ್ಸ್ ಮಾಡ್ತೀರಾ ನೋಡಿ, ಅಷ್ಟೇ ಹಾಕಿ ನೀರನ್ನು. ತುಂಬ ತೆಳುವೂ ಅಲ್ಲ, ದಪ್ಪವೂ ಅಲ್ಲ. ಹಿಟ್ಟು ಹಾಕಿ ಒಮ್ಮೆಲೆ ನೀರಾದರೆ ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡಿಕೊಳ್ಳಿ, ಆಗ ಸರಿಯಾಗುತ್ತೆ. ಈಗ ನಾನೀಗ ಒಂದು ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕ್ತಿದ್ದೇನೆ. ಎಣ್ಣೆ ಬಿಸಿ ಆದ ನಂತರ ಈಗ ನಾನು ಮಿಕ್ಸ್ ಮಾಡಿದಂಥ ಹಿಟ್ಟನ್ನು ಇಲ್ಲಿ ಹಾಕ್ತಿದ್ದೇನೆ. ತೆಳು ಬೇಕಾದರೆ ತೆಳುವೆ ಮಾಡಿಕೊಳ್ಳಿ. ನಾನಿಲ್ಲಿ ಸ್ವಲ್ಪ ದಪ್ಪ ಮಾಡ್ತಿದ್ದೇನೆ ದೋಸೆಯನ್ನು. ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಆಗಿ ಇಟ್ಟು ಬಿಸಿ ಮಾಡಿ. ಈಗ ಇದು ಒಂದು ಸೈಡ್ ಬೆಂದಿದೆ. ಇದನ್ನೊಮ್ಮೆ ತಿರುಗಿಸಿ ಹಾಕಿಕೊಳ್ಳಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಇದನ್ನು ಖಾಲಿ ಕೂಡ ತಿನ್ಬೋದು, ಹಾಗೆ ಚಟ್ನಿ ಇದ್ದರೆ ಚಟ್ನಿ ಜೊತೆ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ.